सर जनरल प्रैक्टिस अच्छा जनरल वाला है सर्दी जुकाम खांसी की है ಇದು ಇಂಡಿಯಾ ನೇಪಾಲ್ ಬಾರ್ಡ್ರ್ ಇದೆ ಯು ಪಿದು ಹತ್ತಬೇಕ್ರೆ ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿದ್ರೆ ಹೆವಿ ಚೆಕ್ಕಿಂಗ್ ಮಾಡಿದ್ರೆ ಪೊಲೀಸರು ಮಾಡಿದ್ರೆ ಆರ್ಮಿದವ್ರು ಮಾಡಿದ್ರೆ ಆಮೇಲೆ ಏನಿಲ್ಲ ಅಷ್ಟು ಈಗ ರೋಡ್ ನಮ್ಮ ಹೊಸ ಅಯೋಧ್ಯೆಗೆ ಹೋಗೋಣ ಅಯೋಧ್ಯೆ 111 ಕಿಲೋಮೀಟ್ರ್ ಐತಿ ಗಾಡಿದಾಗ ಪೆಟ್ರೋಲ್ ಇಲ್ಲ ನೇಪಾಳ ಕರೆನ್ಸಿ ಎಲ್ಲ ಖಾಲಿ ಆಗಿತ್ತು ಈಗ ಇಂಡಿಯನ್ ಕರೆನ್ಸಿ ಯೂಸ್ ಮಾಡ್ಕೊಂಡು ಮುಗಿತಿದೆ ನೆಟ್ವರ್ಕ್ ಹೋಗಿರ್ತೈತಿ ಈಗ ಇಂಡಿಯಾ ಬಂತು ನಮ್ಮ ಇಂಡಿಯಾ ವೆಲ್ಕಮ್ ಟು ಇಂಡಿಯಾ ವೆಲ್ಕಮ್ ಟು ಅಸ್ ನಾವು ಈಗ ಅಯೋಧ್ಯೆ ಕಡೆ ಮೂವ್ ಹೋಗೋಣಂತ ಬಟ್ ಫಸ್ಟ್ ಗಾಡಿಗೆ ಫ್ಯೂಲ್ ಹಾಕ್ಬೇಕು ನನಗೂ ಫ್ಯೂಲ್ ಹಾಕೋಬೇಕು ನೋಡ್ರಿ ಹೋಗಂತ ಇಲ್ಲಿ ಕ್ರೌಡ್ ನೋಡಿದ್ರೆ ಎಲ್ಲ ಬಡ್ದು ಗಿಡ್ದೆಲ್ಲ ಸಾಮಾನು ತೊಗೊಂಡಿದ್ದಾರೆ ನಮ್ಮ ಕಡೆ ಅನ್ಸೋದು ನಂಗೆ ಅಬ್ಬಾ ಫೈನಲಿ ಅಯೋಧ್ಯೆ ಬಂದೀವಿ ಪೋಖ್ರಾದಿಂದ ಅಯೋಧ್ಯೆ ನಾನ್ ಸ್ಟಾಪ್ ಹೊಡೆದೇವಿ ಒಂದೆರಡು ಬ್ರೇಕ್ ಅಷ್ಟೇ ತೊಗೊಂಡಿವಿ ನಾನ್ ಸ್ಟಾಪ್ ಅನ್ನಂಗಿಲ್ಲ ಬಟ್ ಒಂದೆರಡು ಬ್ರೇಕ್ ಅಷ್ಟೇ ತೊಗೊಂಡಿವಿ ಅಯೋಧ್ಯೆ ಪಟ್ನ ಬಂದು ಆರತಿ ನೋಡ್ಬೋದೇನೋ ಅಂತ ಬಂದಿದ್ವಿ ಸೂರ್ಯ ಆರ್ತಿದ ಬಟ್ ಟೈಮ್ ಭಾಳ ಆಗೈತೆ ನೋಡೋಣಂತ ಸಿಗಂಗಿಲ್ಲ ರೂಮ್ಸ್ ಎಲ್ಲ ಫುಲ್ ಇದಂಗೆ ಕಾಣತೈತಿ ಯಾಕಂತಂದ್ರೆ ಇವತ್ತು ಮಹಾಶಿವರಾತ್ರಿ ಐತಿ ಅದ್ರ ಸಂಬಂಧ ಎಲ್ಲ ಫುಲ್ ಇರಬಹುದು ಮೇ ಬಿ ಅದು ನೋಡತ್ತೈತಿ ನಾವು ರಾಮ ಮಂದಿರ ಅನ್ಸುತ್ತೆ ಇರ್ಬೋದು ಮತ್ತು ರೋಡ್ ನೋಡ್ಲಿ ಆ ಕಡೆ ನೋಡ್ಲಿ ಗೊತ್ತಾಗ್ತೈತಿ ಫಸ್ಟ್ ರೋಡ್ ನೋಡ್ತಾಳೆ ರೈಟ್ ಸೈಡ್ ಗಂಟೆ ರಾಮ ಮಂದಿರ ಹೌದಾ 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 ಇರಬಹುದು ರಾಮ ಮಂದಿರ ಇರ್ಬೋದು ಅದು ಮುಂದಿನ ಆ ಕಡೆ ಬಾಜು ಕನಕ ಭವನ್ ಇರ್ಬೋದು ಇನ್ನು ರಾಮ ಮಂದಿರ ಮುಂದೆ ಐತಾ ನೋಡಂಬರ್ರಿ ಎಕ್ಸ್ಪ್ಲೋರ್ ಒಂದು ಮಾಡೇ ಮಾಡ್ತಲ್ಲ ನೋಡಂಬರ್ರಿ ಕನಕ ಭವನ ರಾಮ್ ಕಿ ಪೇಡಿ ಅದು ರಾಮ್ ಕಿ ಪೇಡಿ ರಾಜ್ಕೋಟ್ ಇರ್ಬೇಕದು ಹನುಮಾನ್ ಗಡಿ ಮುಂದೆ ಐತಿ ಎಲ್ಲ ಫುಲ್ ಐತಿ ನೋಡ್ರಿ ಎಲ್ಲ ಹೊಸದಾಗೆಲ್ಲ ಮಾಡಿಬಿಟ್ರಲ್ಲ ಎಲ್ಲ ಪ್ರತಿಷ್ಠಾಪನೆ ಆದ್ಮ್ಯಾಗಿಂದ ಎಲ್ಲ ಚೇಂಜ್ ಆಗೈತಿ ಇಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಬಂದೈತಿ ಅಯೋಧ್ಯೆಗೆ ಅಯೋಧ್ಯೆ ಜಂಕ್ಷನ್ ಆಗೈತಿ ಈಗ ರಾಮ್ ಪೋಡಿ ಅಂತಂದ್ರೆ ರಾಮನ ಜಾಗ ಈಗ ಒಬ್ರು ಸಿಕ್ಕಾರ ಅವರು ರೂಮ್ ತೋರಿಸ್ತೀನಿ ರೂಮ್ ಐತಿ ಅಂತ ಹೇಳ್ಯಾರ ರೂಮ್ ಸಫಿಷಿಯೆಂಟ್ ಐತಿ ಸ್ಪೇಷಿಯಸ್ ಐತಿ ಅಂತ ಗೊತ್ತಾಗೈತಿ ನಾವು 2 ದಿವಸ ಸ್ಟೇ ಮಾಡ್ಬೇಕಂತ ಮಾಡೇವಿ ಇಲ್ಲಿ ಯಾಕಂದ್ರೆ ನಾನು ಅಯೋಧ್ಯೆಗೆ ಬಂದೇನೆ ಅಂತಂದ್ಮ್ಯಾಗ ನಾವು ಅಯೋಧ್ಯೆಗೆ ಬಂದೇವೆ ಅಂತಂದ್ಮ್ಯಾಗ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಲಾರ್ದೆ ಬಿಡೋಂಗಿಲ್ಲ ಏನು ಮಿಸ್ ಆದರೂ ಮಿಸ್ ಆಗಬಾರ್ದು ಅಂಥೇಳಿ ಇವತ್ತು ನೈಟು ನೋಡಿ ನಾಳೆ ಬೆಳಗ್ಗೆನೂ ನೋಡಿ ನಾಳೆ ಸಂಜೆ ಮುಂದೆ ನೋಡಿ ಬಿಡ್ಬೇಕಂತ ನಾ ಯೋಚನೆ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟು ನೋಡ್ಬೋದು ಎಷ್ಟು ಬಿಡ್ಬೋದು ಅಂತಂದು ರ್ಯಾಲಿ ಬರೋದೈತೆ ರಾಮ್ದು ಅದಕ್ಕಿಂತ ಮುಂಚೆ ಪಾಸ್ ಆಗ್ಬೇಕಂತ ಇಲ್ಲ ಅದು ಗೇಟ್ ಕ್ಲೋಸ್ ಮಾಡ್ತಾರಂತೆ ಒಳಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಒಳಗೈತೆ ನೀವು ಇಲ್ಲೇ ಕರ್ಕೊಂಡ್ರಲ್ಲ ನಡೆ ನೋಡೋಮಂತ ಏನಾಗುತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಓಹೋ ಪ್ಯಾನಿಯರ್ಸ್ ಐತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮಗೆ ಹಾಂ ಜನ ಮಾತ್ರ ಸಿಕ್ಕಾಪಟ್ಟೆ ಬಾ ಬಬ್ಬ 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 ನುಗ್ಸು ಹರೀಶೆ ನುಗ್ಸು ಅವ್ನಿಂದ ಹೇಳ್ತೇನೆ ಏನು ಬ್ಯೂಟಿ ಮಾಡ್ಯಾರಪ್ಪ ಏನು ಲೈಟ್ನಿಂಗ್ ಶಬಾಷ್
ಹೋಗ್ಬರ ಅಣ್ಣ ಈ ಗಾಡಿ ಹಿಡ್ಕೊ ಯಾಕೆ सूट पहन के आए हो कि डिस्टर्ब होगी बगल वाली। हाँ ये कौन है? आर्मी वाले हैं कमांडो, पूरा कपड़ा पहन के आए हो आप। चलो जाएंगे हम जाएंगे चलो ಅಯ್ಯೋ ಎಲ್ಲ ಮನೆ ಕರ್ಕೊಂಬಂದಲ್ಲ ನಾವು भैया ये देखिए भैया, ये भैया साफ सफाई हुई भैया। सूट उतार के आप दिखाइए। हाँ सफाई हुई है ना इसलिए। डन 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 नहीं आपको अगर डन है, आपको लेना है तो आ जाइए देख लीजिए। 2 दिन मिलेगा आज और कल हाँ हाँ मिल जाएगा। देखो पूछो तो कोई पंडित जी बोल रहे नहीं मिलेगा मिल जाएगा। आपको बगल में अरेंज कर देंगे। गरम पानी मिलेगा? हाँ दिखाइए। ತೆಗೆದೇವಿ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬರೋದೈತಿ ಇಲ್ಲಿ ಹಾಡಾಡತ್ತಾರ ಜೈ ಶ್ರೀರಾಮ್ ಅಂತಂದೆಲ್ಲ ಫುಲ್ ಕೂಗಾಡತ್ತಾರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಮಾತಾಡಕ್ಕೆ ಬರೋಲ್ಲ ನನಗೆ ಆ ಥರ ಆದೈತಿ आप सभी के बीच में बाजे आंगन में बजैया बाजे आंगन में बजैया बाजे आंगन में बजैया बाजे आंगन में आंगन में आंगन में आंगन में आंगन में बजैया ओ बजैया बजैया बाजे आंगन में बजैया बाजे आंगन में बजैया ಈವ್ನಿಂಗ್ ಇವತ್ತೆಲ್ಲ ನೋಡ್ಕೊಂಡು ನಾಳೆ ಮಾರ್ನಿಂಗ್ ಕರೆಕ್ಟಾಗಿ ನೋಡೋದು ಬಂದೇವಿ ಇಲ್ಲಿ ಏನು ವೈಬ್ಸ್ ಐತೆ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಹಂಗೆ ಮಾತಾಡೋಕೆ ಒಂಥರ ಆಗತೈತಿ ನೋಡ್ರಿ ವೈಬ್ಸ್ ಹೆಂಗದ ಅಂತ ಗುಡಿ ಒಳಗೆ ಹೋಗಿದ್ವಿ ದರ್ಶನ ಮುಗಿಸಿದ್ವಿ ಒಂದು ಅದು ಮುಖದಾಗಿರೋ ಕಳೆನ ನೆಕ್ಸ್ಟ್ ಲೆವೆಲ್ ಐತಿ ಭಾಳಷ್ಟು ಜನ ಅದಾರ ಭಾಳ ಭಕ್ತಾದಿಗಳು ಎಲ್ಲ ಹೇಳಕ್ಕೆ ಬರೋಂಗಿಲ್ಲ ಇಲ್ಲ ವಾಯ್ದೂರ ಕೊಡಬೇಕಾಗತ್ತೆ ಸೊ ಭಾಳ ಬ್ಯೂಟಿಫುಲ್ ಇತ್ತು ಏನು ಟೆಂಪಲ್ ಏನೈತಲ್ಲ ಭಾಳ ಬ್ಯೂಟಿಫುಲ್ ಇತ್ತು ಬಿಸಿಲು ಹಂಗೆ ಐತಿ ಜನನೂ ಹಂಗೆ ಅದಾರ ಭಾಳ ಪ್ಲೇಸ್ ಅದಾವ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಯೋಧ್ಯೆ ಅಂತ ಸೊ ಎಕ್ಸ್ಪ್ಲೋರ್ ಮಾಡೋಣ ಅಯೋಧ್ಯೆ ಸೆಕ್ಷನ್ನ ಇನ್ನೂ ಭಾಳ ಮಾಡ್ಬೇಕು ಇನ್ನು ಮೇನ್ ನಮ್ದು ಎಂಟ್ರೆನ್ಸ್ ಆಮೇಲೆ ಕಳಸ ಎಲ್ಲ ಭಾಳ ಐತಿ ಭಾಳ ಅಂದ್ರೆ ಭಾಳ ಕೆಲಸ ಐತಿ
ಈಗ ಇನ್ನೂ ಪೂರ್ಣ ಆಗಿಲ್ಲ ಇದೆ. ಈಗ ಇಷ್ಟು ಜನ ಭಕ್ತಾದಿಗಳು ಅದಾರ. ಇನ್ನು ಮುಂದೆ ಹೆಂಗೆ ಬರ್ತಾರ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ದಾಗೈತಿ. ಸೈಕ್ ಭಾಳ ಜನ ಭಕ್ತಾದಿಗಳು ಅದಾರ. ಫುಲ್ ರಶ್, ಫುಲ್ ರಶ್. VIP ಪಾಸ್ ಇದ್ದವ್ರಿಗೆ ಸ್ಪೆಷಲ್ ಪ್ರಿಫರೆನ್ಸ್ ಎಲ್ಲ ಕಡೆ ಹಂಗೆ ಆಗಬಾರ್ದು ನಾನು ಕೊಡಿರ್ತೀನಿ. ಅದು ಹಂಗಾಗತ್ತೆ, ಎಲ್ಲ ಪುಣ್ಯಕ್ಷೇತ್ರದ ಹಂಗೆ ಇರುತ್ತೆ. ಸೊ ನೋಡುಮಂತೆ ನಾವು ರೋಡ್ ಬಂದ್ವಿ. ನೀವು ನೋಡಿರಿ ಡಿಸ್ಕ್ರಿಪ್ಷನ್ದಾಗ ಎಲ್ಲೆಲ್ಲಿ ಹೋಟೆಲ್ ಬುಕ್ಕಿಂಗ್ಸ್ ಏನೆಲ್ಲ ನಾನು ಹಾಕ್ತೇನೆ ಅಂತ ಅದು ನೋಡಿರಿ. ಈಗ ಸದ್ಯ ಅಯೋಧ್ಯೆ ಏನೈತಿ ಮುಂದೆಲ್ಲ ಅಡ್ಡಾಡೋಮಂತ ಅಡ್ಡಾಡಿ ನೋಡೋಣ. ಹನುಮಾನ್ ದರ್ಶನ ಆತ. ಹಂಗೆ ಎಷ್ಟು ರಶ್ ಇತ್ತಂದ್ರೆ ಭಾಳ ರಶ್ ಇತ್ತು. ಲಾಸ್ಟ್ ದರ್ಶನ ಆತ. ಈಗ ನೆಕ್ಸ್ಟ್ ಪ್ಲೇಸ್ ಹೋಗೋಣ ಅಂತ ಬರ್ರಿ ಹೋಗೋಣ. ಅಯೋಧ್ಯೆ ಹೋಗೋದ ಶ್ರೀ ರಾಮ ಜನ್ಮಭೂಮಿ ಅಯೋಧ್ಯೆ ಹೋಗೋ ದಾರಿ ಇದೆ. ಗುಡಿನ ಈ ಕಡೆನೇ ಐತಿ. ಸೊ ನಾವೀಗ ಹೊರಗಡೆಯಿಂದ ಹೊಂಟೇವಿ. ಹೊರಗಡೆಯಿಂದ ಹೊಂಟು ಡೈರೆಕ್ಟ್ ಕಾಶಿ ವಿಶ್ವನಾಥೇಶ್ವರ ಹೋಗ್ಬೇಕಂತಂದು ಪ್ಲ್ಯಾನ್ ತೆಗೈತಿ. ಕಾಶಿ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಭಾಳಷ್ಟು ನಿಮ್ಗೆ ಇಲ್ಲಿ ಧರ್ಮಶಾಲೆಗಳು ಸಿಗ್ತಾವೆ, ರೂಮ್ ಸಿಗ್ತಾವೆ, ಎಲ್ಲ ಸಿಗ್ತಾವೆ. ಬಟ್ ನೋಡ್ಕೊಂಡು ಹೋಗೋದು ಬೆಸ್ಟ್. ಆನ್ಲೈನ್ದಾಗ ಬರೀ ಲಾಡ್ಜಿನ ರೇಟ್ಸ್ ಅಷ್ಟೇ ಸಿಗ್ತಾವೆ. ಈ ಒಂದು ರೇಟ್ ಸಿಗೋಂಗಿಲ್ಲ. ಒಂದು ಸಲ ಬಂದು ವಿಸಿಟ್ ಮಾಡಿರಿ. ಇನ್ನು 1 ಅಥವಾ 2 ವರ್ಷ ಬಿಟ್ಟು ಬಂತಂದ್ರೆ ಭಾಳ ಇಂಪ್ರೂವ್ಮೆಂಟ್ ಆಗಿರ್ತೈತಿ. ಅಲ್ಲಿವರೆಗೂ ಬರಲಿಲ್ಲ, ಫ್ಯಾಮಿಲಿ ಜೊತೆ ಬರಲಿಲ್ಲ ಅಂದ್ರೆ ಭಾಳ ಚಲೋ. ಅದಾದ್ಮೇಲೆ ಬರ್ಬೋದು. ಸ್ವಲ್ಪ ವ್ಯವಸ್ಥೆ ಅಸ್ತವ್ಯಸ್ತ ಐತಿ. ಆಮೇಲೆ ಇನ್ನೂ ಮಂದಿರ ಕಂಪ್ಲೀಟ್ ಆಗಿಲ್ಲ. ಮಂದಿರ ಕಂಪ್ಲೀಟ್ ಆಗಿ ಟೈಮ್ ಹಿಡಿತೈತಿ. ಫಿನಿಶಿಂಗ್ ವರ್ಕ್ಸ್ ಎಲ್ಲ ನಡೆಯತೈತಿ. ಸೊ ಇನ್ನೂ ಟೈಮ್ ಹಿಡಿತೈತೆ ಅವೆಲ್ಲ
ನೋಡಿಕೊಂಡು ನಿಮ್ಮ ಅನುಕೂಲ ಪ್ರಕಾರ ಬರ್ಬೋದಿಲ್ಲ. ನಾನು ರಿಕಮೆಂಡ್ ಮಾಡೋದು ಫ್ಯಾಮ್ಲಿ ಜೊತೆ ಬರೋದೈತಂದ್ರೆ ಲಾಡ್ಜಸ್ ಮೊದಲು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಕನ್ಫರ್ಮೇಷನ್ ತೊಗೊಂಡು ಬರೋದು ಬೆಸ್ಟ್ ಅನ್ಸುತ್ತೆ. ಲಾಡ್ಜಸ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಐತಿ, ಭವನ್ ಚಾರ್ಜಸ್ ಸ್ವಲ್ಪ ಅಸ್ತವ್ಯಸ್ತ ಇರುತ್ತೆ ವ್ಯವಸ್ಥೆ, ಬ್ಯಾಚುಲರ್ಸ್ ಅಥವಾ ಬರೀ ಹುಡುಗರು ಬಂದಾಗಿರ್ಬೋದು. ಸೊ ಅದು ಬಿಟ್ಟರೆ ಅಯೋಧ್ಯ ಧಾಮ ಬ್ಯೂಟಿಫುಲ್ ಆಗಿತ್ತು. ನೀವು ನೋಡ್ರಿ, ನಾವು ನೋಡೇವಿ. ಈಗ ನಾವು ಕಾಶಿಗೆ ಹೋಗುವಂತೆ ಟೈಮ್ ಬಂದುಬಿಟ್ಟು 10 ಗಂಟೆ ಆಗೈತಿ. ಎಲ್ಲರೂ ನಾಷ್ಟ ಮಾಡಿ ಮುಂದೆ ಹೊಡೋಣ. ಇನ್ನು 4.5 ತಾಸು ಇತ್ತು ಕಾಶಿಗೆ, 225 ಕಿಲೋಮೀಟ್ರ್ ನಮ್ಮ ನಡೆ ಕಾಶಿ ಕಡೆ.